ನಮಸ್ಕಾರ. ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಚೆನ್ನಾಗೇ ಇರ್ತೀನಿ. ದೇವ್ರದ್ದು ಪ್ರಸಾದ ಪ್ಯಾಕಿಂಗ್ ಮಾಡಿ ಕಳಿಸ್ಬೇಕು. ಅಮೃತಿಕೆ ಪ್ರಸಾದ ಅದು ಮನೆಯಲ್ಲಿ ಪೂಜೆ ಮಾಡಿ ನಂದು ಪೂಜೆ ಮಾಡಿ ಎಲ್ಲ ಆಗಿದೆ. ಅವ್ರದ್ದು ಅಲ್ಲಿ ಸಪ್ರೇಟಾಗಿ ಇಕ್ಕಿದ್ದೀನಿ. ಅವ್ರದ್ದು ಪೂಜೆ ನಾನು ಮಾಡಿಲ್ಲ. ಅವ್ರಿಗೆ ಹೆಂಗೆ ಗೊತ್ತೋ ಅವ್ರು ಹಂಗೆ ಮಾಡ್ಕೊತಾರೆ. ನನಗೆ ಬೇಕಾಗಿರೋದು ಪೂಜೆ ಮಾಡಿದ್ದೀನಿ. ತುಂಬ ಹೊತ್ತಾಯಿತು ಪೂಜೆ ಮಾಡಿ. ದೀಪ ಎಲ್ಲ ಆರಿದೆ. ಈಗ ಪ್ಯಾಕಿಂಗ್ ಮಾಡಬೇಕು. ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಪ್ಯಾಕಿಂಗ್ ಮಾಡೋಣ ಅಂತ ಪೂಜೆಯಲ್ಲೇ ಮುಗಿಸಿ ತುಂಬ ಹೊತ್ತಾಗಿದೆ. ನಾನು ಇದರಲ್ಲಿ ಇಟ್ಕೊಂಡಿದ್ದೀನಿ ಮೃತ್ತಿಗೆ ಪ್ರಸಾದ. ನನಗೆ ಎಷ್ಟು ಬೇಕೋ ಅಷ್ಟು ಪೂಜೆ ಎಲ್ಲ ಮಾಡಿ ಆಗಿದೆ. ಇನ್ನು ಬೇರೆ ಯಾರಿಗಾದರೂ ಬೇಕಿದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಅವ್ರಿಗೆ ಕಳಿಸ್ಕೊಡ್ತೀನಿ. ನೋಡಿ, ಇದು ಪ್ಯಾಕಿಂಗ್ ಎಲ್ಲ ರೆಡಿ. ಇದು ಕೊರಿಯರ್ ಕಳಿಸೋದಕ್ಕೆ. ನನಗೆ ಕೊರಿಯರ್ ಹೆಂಗೆ ಕಳಿಸೋದು ಅಂತ ಸರಿಯಾಗಿ ಗೊತ್ತಿಲ್ಲ. ನಮ್ಮ ಮನೆ ಪಕ್ಕದಲ್ಲಿ ಅವ್ರಿಗೆ ಕೊರಿಯರ್ ಬರುತ್ತೆ. ಅವರು ಈ ಬಾಕ್ಸ್ಗಳಲ್ಲಿ ಕಳಿಸ್ತಾರೆ. ಸೊ ಅವ್ರ ಹತ್ರ ಬಾಕ್ಸ್ಗಳು ಈಸ್ಕೊಂಡೆ. ಈಗ ನಮ್ಮ ಕೊರಿಯರ್ ಆಫೀಸ್, ನಮ್ಮ ಮನೆ ಹತ್ರ ಇರೋ ಕೊರಿಯರ್ ಆಫೀಸ್ಗೆ ನನ್ನ ಮಗ ಹೋಗಿ ಕೊರಿಯರ್ ಮಾಡ್ತಾರೆ. ಅವರು ಕಳಿಸೋದು ಇಷ್ಟಿಷ್ಟು, ಅದಕ್ಕೆ ಇಷ್ಟು ದಪ್ಪ ಪ್ಯಾಕಿಂಗ್ ಏನಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲೇನಾದರೂ ಸಿಂಪಲ್ಲಾಗಿ ಪ್ಯಾಕಿಂಗ್ ಮಾಡೋ ಪ್ರೊಸೀಜರ್ ಏನಾದರೂ ಇದ್ದರೆ ಅಲ್ಲಿ ಮಾಡಿ ಕಳಿಸ್ತಾರೆ. ನಾನು ಬೇರೆಯವ್ರಿಗೆ ಕಳಿಸೋದಕ್ಕೆ ಈ ಥರ ಪರ್ಸ್ಗಳಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಅವ್ರಿಗೆ ಕಳಿಸ್ತೀನಿ. ಪರ್ಸ್ ಕಳಿಸಲ್ಲ. ಪರ್ಸ್ ಕಳಿಸಿದ್ರೆ ಇನ್ನೂ ಕೊರಿಯರ್ ಚಾರ್ಜು ಜಾಸ್ತಿ ಆಗಿಬಿಡುತ್ತೆ. ಬರೀ ಆ ಪ್ಯಾಕ್ ಹಾಕ್ಬೋದು, ಹಾಕಿ ಕಳಿಸ್ತೀನಿ. ಬಿಚ್ಕೊಳ್ಳಲ್ಲ ಈ ಬಾಕ್ಸ್ಗಳಲ್ಲಿ ಹಾಕಿದ್ರೆ. ಸ್ವಲ್ಪ ಅಕ್ಷತೆ ಕಾಳು ಗುರುಗಳು ಕೊಟ್ಟಿರೋದು. ಲಾಸ್ಟ್ ಟೈಮ್ ಹೋದಾಗ, ಮೊನ್ನೆ ಹೋದಾಗ ಕೊಡಲಿಲ್ಲ, ತುಂಬ ರಶ್ ಇದ್ದರು ಅಂತ. ಅದನ್ನು ಸ್ವಲ್ಪ ಕೊಡ್ತೀನಿ. ಮೊನ್ನೆ 8 ದಿವಸದ ಮುಂಚೆ ಹೋಗಿದ್ದೆ, ಆವಾಗ ತಂದಿದ್ದು. ಅದು ಸ್ವಲ್ಪ ಕೊಡ್ತೀನಿ. ಇದು ಸ್ವಲ್ಪ ಕೊಡ್ತೀನಿ. ಒಂದು ಪ್ಯಾಕಲ್ಲಿ 2 ಬರುತ್ತೆ. ಇಬ್ಬರಿಗೆ ಕಳಿಸ್ತೀನಿ. ಒಂದೊಂದು ಪ್ಯಾಕು ಒಬ್ಬೊಬ್ಬರಿಗೆ ಕಳಿಸ್ತೀನಿ. ಇದು ಬಳಸಿದ ಮೇಲೆ ನಿಮಗೆ ಒಳ್ಳೆಯದಾದರೆ ನನಗೆ ಒಂದು ಏನಾಗಿದೆ ಅನ್ನೋದು ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿ. ನಾನು ಜನರಿಗೆ ತಿಳಿಸ್ತೀನಿ. ನೀವು ವಿಡಿಯೋ ಮಾಡಿ ಕಳಿಸೋದಕ್ಕೆ ಇದಕ್ಕೆ ಆದರೆ ಬರೀ ವಾಯ್ಸ್ ಮೆಸೇಜ್, ವಾಯ್ಸ್ ನೋಟ್ಸ್ ಕಳಿಸಿ. ನನ್ನ ಮೊನ್ನೆ ನಂಬರ್ ಕೊಟ್ಟಿದ್ದೆ ಅಲ್ಲ, ವಾಟ್ಸಪ್ ನಂಬರು, ಅದಕ್ಕೆ ಮಾಡಿ. ಮತ್ತು ಆ ನಂಬರ್ ಹೇಳ್ತೀನಿ. ಬೇರೆ ಯಾರಿಗಾದರೂ ಬೇಕಿದ್ದರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ. 8792308742. ನಿಮ್ಗೆ ಯಾವಾಗಾದರೂ ಮೃತ್ತಿಗೆ ಪ್ರಸಾದ ಬೇಕಿದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಹೋದಾಗ ಖಂಡಿತ ನಿಮಗೆ ತಂದು ಪಾರ್ಸಲ್ ಮಾಡ್ತೀನಿ. ಇದು 2 ಪೇಪರ್ ಹಾಕಿದ್ದೀನಿ. ಇದು ಈ ಪ್ಯಾಕಲ್ಲಿ ಇಲ್ಲಿ ಚೆಲ್ಲೋಗುತ್ತೆ. ನೀವು ತೆಗೆಯುವಾಗ ಹುಷಾರಾಗಿ ತೆಗೀರಿ. ಇದು ಓಪನ್ ಆಗಿರುತ್ತೆ, ನೋಡಿಕೊಂಡು ನಿಧಾನಕ್ಕೆ ತೆಗೀರಿ. ಇನ್ನೊಬ್ರಿಗೆ ಇದೇ ಥರ ಕಳಿಸ್ತೀನಿ, ಕವರ್ ಒಳಗಡೆ. ಒಬ್ರಿಗೆ ಈ ಥರ ಕಳಿಸ್ಬೋದು, ಇನ್ನೊಬ್ರಿಗೆ ಕವರ್ ಇಲ್ಲ. ನಾನು ಅರ್ಜೆಂಟಾಗಿ ಕೇಳ್ತಾ ಇದ್ದಾರೆ ನನ್ನ. ನಿನ್ನೆಲ್ಲ ಮೆಸೇಜ್ ಮಾಡಿದರು, ಮೇಡಮ್ ದಯವಿಟ್ಟು ಬೇಗ ಕಳಿಸಿ ಅಂತ. ಅದಕ್ಕೆ ಇವತ್ತು ಕಳಿಸ್ತಾ ಇದ್ದೀನಿ. ಅವ್ರಿಗೇನು ಪ್ರಾಬ್ಲಮ್ ಇದೆಯೋ ಗೊತ್ತಿಲ್ಲ, ಬೇಗ ಕಳಿಸಿ ಮೇಡಮ್ ಅಂತ ಕೇಳಿದ್ದಾರೆ. ಅದಕ್ಕೆ ನಾನು ನಿನ್ನೆ ತಾನೇ ಬಂದೆ ಮಂತ್ರಾಲಯದಿಂದ. ಸರಿ ಅಂದ್ಬಿಟ್ಟು ಇವತ್ತು ಬೆಳಗ್ಗೆ ಕಳಿಸ್ತಾ ಇದ್ದೀನಿ.
ನೋಡ್ಕೊಳ್ಳಿ, ಈ ಬಾಕ್ಸಲ್ಲಿ ಹಾಕ್ತೀನಿ. ಸಪೋಸ್ ಅಲ್ಲಿ ಕೊರಿಯರ್ ಅವರು ಏನಾದರೂ ಕವರಲ್ಲೂ ಕೊರಿಯರ್ ಮಾಡ್ತಾರೆ, ಆ ಥರ ಏನಾದರೂ ಮಾಡಿಗೆ ಇದ್ದರೆ ಅಲ್ಲಿಂದ ಕೊರಿಯರ್ ಆಫೀಸಿಂದ ಆ ಥರ ಕಳಿಸ್ತೀನಿ. ಇದಕ್ಕೆಲ್ಲ ಅಮೌಂಟ್ ಜಾಸ್ತಿ ಆಗ್ಬೋದು, ಇದು ವೆಯ್ಟ್ ಜಾಸ್ತಿ ಇರುತ್ತೆ. ಅದಕ್ಕೆ ಕವರಲ್ಲಿ ಕಳಿಸಿದ್ರೆ ಒಂದು ಶೀಟ್ ಪೇಪರಲ್ಲಿ ಬರುತ್ತೆ, ಏನಾದರೂ ಕೊರಿಯರ್ ಅದರಲ್ಲಿ ನೋಡಿ ಬಾಕ್ಸ್ ಒಳಗಡೆ ಹಾಕ್ತೀನಿ. ಇದೇನು ಬಿಚ್ಕೊಳ್ಳಲ್ಲ, ಬೀಳೋದಿಲ್ಲ, ತುಂಬ ಸೇಫ್ಟಿಯಾಗಿರುತ್ತೆ. ಸಪೋಸ್ ಕೊರಿಯರ್ ಅವರು ಏನಾದರೂ ಎತ್ಕೊಂಡ್ಬಂದಾಗ ಕಾಲು ತೆಗೆದ್ರೂ ಕಾಲು ತಾಕಿದ್ರೂ ಏನೂ ಆಗಲ್ಲ. ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಅಕ್ಷತೆ ಕಾಳು ಸ್ವಲ್ಪ ಕೊಡ್ತೀನಿ. ಇದು ಗುರುಗಳು ಡೈರೆಕ್ಟಾಗಿ ಕೊಟ್ಟಿರೋದು. ಅಂದರೆ ಅಲ್ಲಿ ಗುರುಗಳಿರ್ತಾರಲ್ಲ, ಸುಬುಧೇಂದ್ರ ತೀರ್ಥ ಸ್ವಾಮಿಗಳು, ಅವ್ರ ಕೈಯಾರೆ ಕೊಟ್ಟಿರೋದು. ಬೇರೆಯವ್ರು ಕೊಡ್ತಾರೆ ನೋಡಿ, ಅದಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬೇರೆ ಯಾರಿಗಾದರೂ ಬೇಕಾದರೆ ಕೇಳ್ತಾರೆ. ಅವರು ಒಬ್ಬರು ಕಳಿಸಿದ್ದಾರೆ, ಅವ್ರ ಯಜಮಾನ್ರಿಗೆ ಲಿವರ್ ಪ್ರಾಬ್ಲಮ್ ಅಂತೆ, ಚೆನ್ನಾಗಿ ಕುಡಿತಾರಂತೆ. ಮೇಡಮ್ ನಾನು ಹೋಗೋದಕ್ಕಾಗೋದಿಲ್ಲ, ದಯವಿಟ್ಟು ಕಳಿಸಿ ಅಂತ ಒಬ್ಬರು ಮೆಸೇಜ್ ಮಾಡಿದ್ದಾರೆ. ಲಿವರ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು. ನೋಡೋಣ ದೇವ್ರ ಕೃಪೆ ಅವ್ರ ಮೇಲೆ ಹೇಗಿದೆ ಅಂತ. ದೇವ್ರು ಒಳ್ಳೇದು ಮಾಡಲಿ. ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೇದು ಮಾಡೋಣ. ಅವರು ಮಂತ್ರಾಲಯಕ್ಕೆ ಹೋಗೋದಕ್ಕೂ ಆಗಲ್ವಂತೆ. ಏನೋ ಹೇಳಿದ್ರು ಅವ್ರ ಯಜಮಾನ್ರು. ಏನೋ ನಾನು ಹೋದರೆ ಅವ್ರು ಎಲ್ಲಾದರೂ ಓಡೋಗ್ಬಿಡ್ತಾರೆ ಮೇಡಮ್, ನನಗೆ ಮಂತ್ರಾಲಯಕ್ಕೆ ಹೋಗೋದಕ್ಕೂ ಆಗೋದಿಲ್ಲ, ಅವ್ರನ್ನ ಬಿಟ್ಬಿಟ್ಟು ಹೋಗೋದಕ್ಕೆ ನನಗೆ ಭಯ ಆಗುತ್ತೆ, ಎಲ್ಲೂ ಓಡೋಗ್ತಾರೋ ಅಂತ ಮೆಸೇಜ್ ಮಾಡಿದ್ದಾರೆ ನೋಡಿ. 2 ಕೊಡ್ತಾ ಇದ್ದೀನಿ. ನನಗೆ ಮೃತ್ತಿಕೆ ಪ್ರಸಾದ ಕೊಟ್ಟಿರೋರು ಹೇಳಿದ್ದಾರೆ. ನಾನು ನಿನ್ನೆ ವಿಡಿಯೋ ಮಾಡೋಕಿದ್ದೀನಿ, ಅವರು ವಾಯ್ಸ್ ನೋಟ್ ಇದೆ ನೋಡಿ. ಇಲ್ಲಿ ಅಂಟು ಮುಂಟು ಇದ್ದಾಗ ಮುಟ್ಬಾರ್ದಂತೆ, ದೇವ್ರ ಮನೇಲಿ ಇಟ್ಕೊಂಡಿರ್ಬೇಕಂತೆ. ಮತ್ತು ನಾನ್ ವೆಜ್ಜು ಮಾಡಿದಾಗ್ಲೂ ದೇವ್ರ ಮನೆಗೆ ಹೋಗ್ಬಾರ್ದಂತೆ, ಮುಟ್ಬಾರ್ದಂತೆ. ಬೆಳಿಗ್ಗೆ ಎದ್ದು ಒಂದು ಚಿಟಿಕೆ ಬಾಯಲ್ಲಿ ಹಾಕ್ಕೊಬೇಕು, ಇಲ್ಲ ಅಂದರೆ ಹಾಲಲ್ಲಿ ಕಲಸಿ ಹಾಕ್ಕೊಬೋದು. ಇಷ್ಟ ಆದರೂ ಹಾಕ್ಕೊಬೋದು, ಒಂದು ಚಿಟಿಕೆನಾದರೂ ಹಾಕ್ಕೊಬೋದು. ನಮ್ಗೆ ಸಿಕ್ತಿರೋದು ಚಿಕ್ಕದಲ್ವ, ಒಂದು ಚಿಟಿಕೆ ಯೂಸ್ ಮಾಡಿದ್ರೆ 1 ತಿಂಗಳು ಬರುತ್ತೆ. ಇನ್ನೂ ಪಾಪ ಮಾಡಬೇಕು, ಅವ್ರಿಗೆ ಪ್ಯಾಕ್ ಮಾಡ್ತೀನಿ ನೋಡಿ. ಈ ಥರ ಮಾಡಿ ಕ್ಲೋಸ್ ಮಾಡಿದ್ದೀನಿ. ಇದು ಕವರಲ್ಲಿ ಹಾಕ್ಬೋದು, ಆದರೆ ನಾನು ಹೊರಗಡೆ ಹೋಗಿ ತರೋದಕ್ಕೆ ನಂಗೆ ಗೊತ್ತಿಲ್ಲ, ಎಲ್ಲಿ ತರಬೇಕು ಏನು ಅಂತ. ಹೋದರೆ ಮಾರ್ಕೆಟ್ಗೆ ಹೋಗ್ಬೇಕೇನೋ. ಸೊ ಅದಕ್ಕೆ ಮನೇಲಿರೋ ಕವರಲ್ಲಿ ಹಾಕೋದಕ್ಕೆ ನನಗೆ ಇಷ್ಟ ಇಲ್ಲ. ಅದು ತರಕಾರಿ ಬೇರೆ ಏನೇನೋ ಐಟಮ್ಸ್ ತಂದಿರ್ತೀವಿ ಆ ಕವರಿಂದ, ಅದಕ್ಕೆ ನಾನು ಅದರಲ್ಲಿ ಹಾಕೋಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಈ ಥರ ಪ್ಯಾಕ್ ಮಾಡಿದ್ದೀನಿ, ಬಿಚ್ಕೊಳ್ದಿರೋಂಗೆ ಪ್ಯಾಕ್ ಮಾಡಿದ್ದೀನಿ. ಹಾಕ್ತೀನಿ ಇಲ್ಲಿ. ನಿಮ್ಗೇನಾದರೂ ಒಳ್ಳೆಯದಾಗಿದ್ದರೆ ವಾಟ್ಸಪ್ಪು ವಾಯ್ಸ್ ನೋಟ್ಸು ಅಥವಾ ವಿಡಿಯೋ ಮಾಡಿ ಅಂತ ಹೇಳಿದ್ದೀನಿ, ದಯವಿಟ್ಟು ಮಾಡಿ. ಇನ್ನೂ ಇನ್ನೂ ಬೇರೆಯವ್ರಿಗೆಲ್ಲ ಒಳ್ಳೆಯದಾಗಲಿ. ಈ ಥರ ಪ್ಯಾಕ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಮನೆ ಪಕ್ಕ. ನನಗೆ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು, ನನಗೆ ಗೊತ್ತಿಲ್ಲ ಹೆಂಗೆ ಏನು ಅಂತ. ಇದು ಎಲ್ಲೋಗಿ ಕೊಡಬೇಕು ಅನ್ನೋದು ಗೊತ್ತಿಲ್ಲ. ಇದು ನನ್ನ ಮಗ ಅವ್ರ ಫ್ರೆಂಡು ಸೇರಿಕೊಂಡು ಮಾಡ್ತಾಯಿದ್ದಾರೆ ಪಾಪ. ಅವ್ರಿಗೂ ಗೊತ್ತಿಲ್ಲ, ಅವರು ಫಸ್ಟ್ ಟೈಮು. ನಮ್ಮ ಮನೆ ಹತ್ರದಿಂದ ದೂರ ಹೋಗಬೇಕು ಕೊರಿಯರ್ ಆಫೀಸ್ಗೆ, ಅಲ್ಲಿಗೆ ಹೋಗಿ
ಕೊಟ್ಬಿಟ್ಟು ಬರ್ತೀನಿ ಅಂತ. ಯಾಕೆಂದರೆ ಪಾಪ ಕೇಳಿರೋರಿಗೆ ಅವ್ರಿಗೆ ಏನು ಪ್ರಾಬ್ಲಮ್ ಇದೆಯಾ ಏನೋ, ಅವರು ಒಂದು ವಾರದಿಂದ ಹೇಳ್ತಾ ಇದ್ದೀನಿ. ನಿನ್ನೆ ತಂದೆ, ಅದಕ್ಕೆ ಮತ್ತೆ ವಿಡಿಯೋ ನೋಡಿರೋರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗಟ್ಟಿಯಾಗಿ ಪ್ಯಾಕ್ ಮಾಡಿದ್ದೀನಿ. ಮೃತ್ತಿಗೆ ಪ್ರಸಾದ ತಗೊಳ್ಳೋವಾಗ್ಲೂ ನಾವೇ ದುಡ್ಡು ಕೊಟ್ವಿ. ನಾನು ಕೊರಿಯರ್ ಚಾರ್ಜು ನೀವೇ ಕೊಡಿ, ನಾನು ಮೃತ್ತಿಗೆ ಪ್ರಸಾದ ಬೇಡ, ಅದ್ರ ಚಾರ್ಜ್ ಬೇಡ, ಕಳಿಸ್ತೀನಿ ಅಂತ ಹೇಳಿದ್ದೆ. ನೋಡಿ, ಇಲ್ಲಿ ಅಡ್ರೆಸ್ ಅಂಟಿಸ್ಬೇಕು. ಇಲ್ಲಿ ಅವರು ಇಲ್ಲಿ ಬರೀಬೇಕಾ ಗೊತ್ತಿಲ್ವ ನನಗೆ. ನಾನು ಫಸ್ಟೇ ಹೇಳ್ತಾ ಇದ್ದೆ, ಮೃತ್ತಿಗೆ ಪ್ರಸಾದ ತೆಗೆದುಕೊಂಡಿರೋ ಅಮೌಂಟ್ ನನಗೆ ಬೇಡ, ಕೊರಿಯರ್ ಚಾರ್ಜ್ ಮಾತ್ರ ನೀವು ಕೊಟ್ಟು ತೆಗೆದುಕೊಳ್ಳಿ ಅಂತ. ಬಟ್ ಕೊರಿಯರ್ ಅವರು ನಮ್ಮ ಹತ್ರನೇ ಈಸ್ಕೊಂಡ್ರು, ಆ ಥರ ಆಗಲ್ಲ ಅಂತ. ನಾನು ಅವ್ರಿಗೆ ಮೆಸೇಜ್ ಮಾಡಿದೆ, ಕೊರಿಯರ್ ಚಾರ್ಜು 70 ರೂಪೀಸ್ ಇದೆ, ನೀವು ಇದಕ್ಕೆ ಪೇ ಮಾಡಿ ಅಂತ. ಆದರೆ ಅವ್ರು ಯಾರೂ ಪೇ ಮಾಡಲಿಲ್ಲ. ಸರಿ ಅಂತ ನಾನು ದೇವ್ರ ಪ್ರಸಾದ ಅಂತ ಕಳಿಸ್ಕೊಟ್ಟಿದ್ದೀನಿ. ಅವ್ರು ಪೇ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಒಬ್ಬರಿಗೆ 70 ರೂಪೀಸ್ ಕೊರಿಯರ್ ಚಾರ್ಜ್ ಆಗಿದೆ.